ಈ ವಿಡಿಯೋಯಿಂದ ಶುರು ಹಾಕ್ಕೊಂಡು ಇನ್ನು ಮುಂದಿನ ಒಂದು 2-3 ವಿಡಿಯೋದವರೆಗೂ ಏನಪ್ಪ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ದ ಬೇಸಿಕ್ ಏಮ್ ಏನಂತ ಹೇಳಿದ್ರೆ ಒಂದಷ್ಟು ಹೊಸ ಪದಗಳು ನೋಡ್ತೀವಿ. ಆಯಿತಾ? ಅದರ ಗ್ರಾಫಿಕಲ್ ಮೀನಿಂಗ್ ಅರ್ಥ ಮಾಡ್ಕೊತಾ ಇದ್ದೀವಿ. ಮತ್ತು ದ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ ಆಫ್ ದ ನೇಮ್ಸ್ ಅವ್ರ ಮ್ಯಾಥಮೆಟಿಕಲ್ ಮೀನಿಂಗ್ ಅರ್ಥ ಮಾಡ್ಕೊತೀವಿ. ಕೊನೆಯದಾಗಿ ಇದನ್ನು ವಿಲ್ ಡಿರೈವ್ ಸಮ್ ಯೂಸ್ಫುಲ್ ಇನ್ಫಾರ್ಮೇಷನ್ ಔಟ್ ಆಫ್ ದಿಸ್. ಆ ವರ್ಡ್ ಪ್ರಾಬ್ಲಮ್ಸ್ ನೋಡಿದಾಗ ಇದು ಅರ್ಥ ಆಗುತ್ತೆ ಏನಂತ ಹೇಳಿ, ಸರಿನಾ? ಸೊ ತಕ್ಷಣಕ್ಕೆ ದಿಸ್ ಇಸ್ ಯುವರ್ ಏಮ್. ಸೊ ಮೊದಲೇ ಪದ ಏನಪ್ಪ ಅಂತ ಹೇಳಿದ್ರೆ ಟರ್ನಿಂಗ್ ಪಾಯಿಂಟ್ಸ್. ಪಾಯಿಂಟ್ಸ್ ಆನ್ ದ ಗ್ರಾಫ್ ಆಫ್ ಅ ಫಂಕ್ಷನ್ ವೇರ್ ದ ಫಂಕ್ಷನ್ ಚೇಂಜಸ್ ಡೈರೆಕ್ಷನ್. ನಮ್ಮ ಹತ್ರ ಒಂದು ಗ್ರಾಫ್ ಇದೆ. ಇಲ್ಲಿ ನಮ್ಮ ಸ್ಲೋಪ್ ಬಂದು ಪಾಸಿಟಿವ್ ಅಲ್ವಾ? ಮುಂದೆ ಹೋಗ್ತಾ ಹೋಗ್ತಾ ಈ ಪಾಸಿಟಿವಿಟಿ ಕಮ್ಮಿ ಆಗ್ತಾ ಇದೆ. ಕಮ್ಮಿ ಹಾಕ್ಕೊಂಡು ಇಟ್ ಈಸ್ ಬಿಕಮಿಂಗ್ 0. ಅದಾಯಿತು ಅಂದರೆ ಇನ್ನೂ ಮುಂದೆ ಹೋಯಿತು ಅಂತ ಹೇಳಿದ್ರೆ ಇಟ್ ಈಸ್ ನೆಗೆಟಿವ್. ಸೊ ಈ ಥರ ಆದಾಗ ಪಾಸಿಟಿವಿಂದ ನೆಗೆಟಿವ್ ಹೋಗೋದು, ಇಲ್ಲ ನೆಗೆಟಿವಿಂದ ಪಾಸಿಟಿವ್ ಹೋಗೋದು, ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡ್ತೀರಾ. ಸೊ ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವಿಟಿ ಕಮ್ಮಿ ಆಗ್ತಾಯಿದೆ, ಇಲ್ಲೆಲ್ಲೋ 0 ಆಗುತ್ತೆ. ಅದಾಯಿತು ಅಂದಮೇಲೆ ಮುಂದೆ ಹೋಗ್ತಾ ತಿರ್ಗಾ ಏನಾಗುತ್ತೆ, ಇಟ್ಸ್ ಬಿಕಮಿಂಗ್ ಪಾಸಿಟಿವ್. ಸೊ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್, ಈ ಥರ ಫ್ಲಿಪ್ ಆಗಿ ಶುರು ಆಯಿತು ಅಂತ ಹೇಳಿದಾಗ ಎಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಬರುತ್ತೆ, ದಟ್ ವಿಲ್ ಬಿ ಅ ಪಾಯಿಂಟ್ ಆಫ್ 0. ಅಲ್ಲ ಅಂತ ಏನು 0? ದ ಟ್ಯಾಂಜೆಂಟ್, ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ವಿಲ್ ಬಿ 0. ಸಚ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಟರ್ನಿಂಗ್ ಪಾಯಿಂಟ್. ಅದೇ ಗ್ರಾಫು ಇಲ್ಲಿ ಮತ್ತು ಇಲ್ಲೆಲ್ಲೋ ಮತ್ತೊಂದು ಪಾಯಿಂಟು, ಇವೆರಡು ಪಾಯಿಂಟಲ್ಲೂ ಆರ್ ಸ್ಲೋಪ್ ಇಸ್ 0. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ 0. ಸರಿನಾ? ಸೊ ಇಲ್ಲಿ ಪಾಸಿಟಿವ್ ಇರೋವಂಥದ್ದು ನೆಗೆಟಿವ್ ಆಗ್ತಾಯಿದೆ, ನೆಗೆಟಿವ್ ಇರೋವಂಥದ್ದು ಪಾಸಿಟಿವ್ ಆಗ್ತಾಯಿದೆ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ 0. ಸೊ ದಿಸ್ ಆರ್ ಯುವರ್ ಟರ್ನಿಂಗ್ ಪಾಯಿಂಟ್. So this is something called as concave down. ಅದೇನು ಅಂತ ಹೇಳಿ ಇಲ್ಲಿ ನೋಡ್ತೀವಿ ಇಲ್ಲಿ. ಮತ್ತಿದು ಕಾನ್ಕೇವ್ ಅಪ್. ಓಕೆ, ಇದೇ ನಿಮ್ಮ ಮುಂದಿನ ಪದ. ಸುಲಭ ಇದೆ ಏನು ಅಂತ ಹೇಳಿ. ಕಾನ್ಕೇವ್ ಡೌನ್ ಅಂತ ಹೇಳಿದ್ರೆ ಇನ್ವರ್ಟೆಡ್ ಯು ಶೇಪ್. ಇಲ್ಲಿ ನೋಡಿ, ಇಲ್ಲಿ ಯು ಥರ ಇದೆ ಇಲ್ಲಿ ಅಲ್ವಾ? ಸ್ವಲ್ಪ ಅಬ್ಸರ್ವ್ ಮಾಡ್ತು ಅಂದರೆ, ಸೊ ದಿಸ್ ಇಸ್ ಯುವರ್ ಇನ್ವರ್ಟೆಡ್ ಯು. ಸರಿ ತಾನೆ? ಕಾನ್ಕೇವ್ ಅಪ್ ಅಂತ ಹೇಳಿದಾಗ ದಿಸ್ ಇಸ್ ಯು ಇಟ್ ಸೆಲ್ಫ್. ಈ ಥರ ಯು ಶೇಪಲ್ಲಿ ಇದೆ ಅಲ್ವಾ? ಸೊ ಈ ಥರ ಇದ್ದಾಗ ಸ್ವಲ್ಪ ಹೀಗಿದೆ. ಹಾಂ, ಇದನ್ನು ನಾವು ಕಾನ್ಕೇವ್ ಅಪ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಕಾನ್ಕೇವ್ ಡೌನ್ ಅಂತ ಕರಿತೀವಿ. ಇದು ಕಾನ್ಕೇವ್ ಡೌನ್. ಸರಿನಾ? ಸೊ ಇಲ್ಲಿ ಪ್ರಾಪರ್ಟಿ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಟ್ಯಾಂಜೆಂಟ್ ಆಟ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಅ ಕಾನ್ಕೇವ್ ಅಪ್ ಗ್ರಾಫ್, ಇಟ್ ಲೈಸ್ ಬಿಲೋ ದ ಗ್ರಾಫ್. ಸೊ ಇಲ್ಲಿ ನೋಡ್ಬೋದು, ನಮ್ಮ ಟ್ಯಾಂಜೆಂಟು ಕೆಳಗಿದೆ. ಕಾನ್ಕೇವ್ ಡೌನ್ ಅನ್ನೋದ್ರಲ್ಲಿ ದ ಟ್ಯಾಂಜೆಂಟ್ ಇಸ್ ಎಬೋವ್ ದ ಗ್ರಾಫ್. ಸರಿನಾ? ಸೊ ದಿಸ್ ಇಸ್ ದ ಫಂಡ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಲುಕಿಂಗ್ ಎಟ್ ಕಾನ್ಕೇವ್ ಅಪ್, ಕಾನ್ಕೇವ್ ಡೌನ್, ಟರ್ನಿಂಗ್ ಪಾಯಿಂಟ್. ಸೊ ಟರ್ನಿಂಗ್ ಪಾಯಿಂಟ್ ಇಸ್ ಅ ಪಾಯಿಂಟ್ ವೆರ್ ಇನ್ ದ ಗ್ರಾಫ್ ಇಸ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್. ಸರಿನಾ? ಸೊ ದಿಸ್ ಇಸ್ ದ ಫಂಡ. ಸೊ ಏನು ನೋಡಿದ್ರಿ? ಟರ್ನಿಂಗ್ ಪಾಯಿಂಟ್ ನೋಡಿದ್ರಿ, ಕಾನ್ಕೇವ್ ಅಪ್ ನೋಡಿದ್ರಿ, ಕಾನ್ಕೇವ್ ಡೌನ್. ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದು ಒಂದು ಪಾಯಿಂಟಿನ ಹೆಸರು. ಕಾನ್ಕೇವ್ ಅಪ್ ಅಂತ ಹೇಳೋ ಹೆಸರು ಇಟ್ಸ್ ಅ ನೇಮ್ ಆಫ್ ದ ಗ್ರಾಫ್. ದಟ್ಸ್ ಒಂದು ಸೆಕ್ಷನ್ ಆಫ್ ದ ಗ್ರಾಫ್ ಅಂತ ಹೇಳ್ಬೋದು. ಇಲ್ಲಿ ಕಾನ್ಕೇವ್ ಡೌನ್ ಆಗ್ತಾಯಿದೆ, ಇಲ್ಲಿ ಕಾನ್ಕೇವ್ ಅಪ್ ಆಗ್ತಾಯಿದೆ. ಸೊ ಈ ಥರ ಭಾಷೆ ಬರುತ್ತೆ. ಆಯಿತಾ? ನಾವು ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಂ, ಒಂದೊಂದು ಕಡೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಸ್ಲೋಪ್ ಏನಿದೆ ಇಲ್ಲಿ, ಪಾಸಿಟಿವ್ ನೆಗೆಟಿವಾ? ಪಾಸಿಟಿವ್ ಅಲ್ವಾ? ಪಾಸಿಟಿವಿಟಿ ಕಮ್ಮಿ ಹಾಕ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ 0, ಇಲ್ಲಿ 0 ಆಗೋಯ್ತು. ಇನ್ನೂ ಮುಂದುವರಿತು ಅಂತ ಹೇಳಿದ್ರೆ ಇಟ್ ಈಸ್ ಬಿಕಮಿಂಗ್ ಪಾಸಿಟಿವ್. ಸೊ ಇಲ್ಲೂ ಕೂಡ ಪಾಸಿಟಿವು, ಇಲ್ಲಿ 0 ಮತ್ತು ತಿರ್ಗಾ ಪಾಸಿಟಿವ್ 0 ಪಾಸಿಟಿವ್. ಟರ್ನಿಂಗ್ ಪಾಯಿಂಟಲ್ಲಿ ಏನಾಯ್ತು ಇಲ್ಲಿ, ಇನ್ನೊಂದರಲ್ಲಿ ಇದಲ್ಲ, ಇದು
ಅದೇ ಥರ ಕಾಣ್ತಾ ಇದೆ, ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಇರೋದು ಟರ್ನಿಂಗ್ ಪಾಯಿಂಟ್ ಆದಮೇಲೆ ನೆಗೆಟಿವ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ ಟರ್ನಿಂಗ್ ಪಾಯಿಂಟ್ ಆದಮೇಲೆ. ಮತ್ತೊಂದರಲ್ಲಿ ಇಲ್ಲೇನಾಗ್ತಾ ಇದೆ, ಇಲ್ಲಿ ಪಾಸಿಟಿವ್ ಇರೋದು ಟರ್ನಿಂಗ್ ಪಾಯಿಂಟ್ ಥರ ಒಂದು ಯಾವುದೋ ಒಂದು ಸ್ಲೋಪ್ 0 ಇದ್ದು ಆ ಪಾಯಿಂಟ್ ಆದಮೇಲೆ ಏನಾಗ್ತಾಯಿದೆ, ಇದು ಪಾಸಿಟಿವ್ ಇದೆ. ಸರಿನಾ? ಇದೊಂದೇ ಅಂತಲ್ಲ, ಈ ರೀತಿಯೂ ಸಾಧ್ಯ ಅಂತ ಹೇಳಿದ್ರೆ ಇಫ್ ಐ ಹ್ಯಾವ್ ಅ ಸ್ಲೋಪ್ ಆಫ್ ನೆಗೆಟಿವ್, ಟರ್ನಿಂಗ್ ಪಾಯಿಂಟ್ ಆದಮೇಲೆ ತಿರ್ಗಾ ಕೂಡ ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ ಸ್ಲೋಪ್ ಇದ್ದು ನೆಗೆಟಿವೇನೇ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಥರ ಅಲ್ಲಿ 0 ಬರುತ್ತೆ ಸ್ಲೋಪ್ ಮಧ್ಯದಲ್ಲಿ, ಆ ಪಾಯಿಂಟು ನಾವು ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಈ ಎರಡು ಸ್ಪೆಲ್ಲಿಂಗು ಕರೆಕ್ಟು. ಸೊ ಯಾವುದನ್ನು ಒಂದು ಬರೀಬೋದು. ಸೊ ದಿಸ್ ಪಾಯಿಂಟ್ ಇಸ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ ಹೌ ಡಸ್ ದ ಶೇಪ್ ಲುಕ್ ಲೈಕ್? ಇಟ್ಸ್ ಹಾಫ್ ಯು ಆ್ಯಂಡ್ ಹಾಫ್ ಇನ್ವರ್ಟೆಡ್ ಯು. ದ ಕಾನ್ಕೇವಿಟಿ ಆಫ್ ದ ಫಂಕ್ಷನ್ ಚೇಂಜಸ್ ಅಂತ ಹೇಳಿದ್ರೆ ಇಲ್ಲಿ ಕಾನ್ಕೇವ್ ಡೌನ್ ಇರೋದು ಇಲ್ಲಿ ಕಾನ್ಕೇವ್ ಅಪ್ ಆಗ್ತಾ ಇದೆ. ಸರಿನಾ? ಇಲ್ಲಿ ಸ್ಲೋಪು, ನಮ್ಮ ಸ್ಲೋಪು ಪಾಸಿಟಿವ್ ಇದೆ, ಈ ಸ್ಲೋಪು 0 ಆಗ್ತಾ ಇದೆ, ತಿರ್ಗಾ ಪಾಸಿಟಿವ್ ಕಂಟಿನ್ಯೂ ಆಗುತ್ತೆ. ಸೊ ಸಚ್ ಪಾಯಿಂಟ್ಸ್ ಆರ್ ಕಾಲ್ಡ್ ಎಸ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ ನೆಕ್ಸ್ಟ್ ಇಸ್ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಆರ್ ಪಾಯಿಂಟ್ಸ್ ವಿಚ್ ಇನ್ಕ್ಲೂಡ್ಸ್ ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ ಇನ್ ಜನರಲ್ ಆಗಿ ನಾವು ಇದನ್ನು ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿ ಕರಿಬೋದು. ಈ ಎರಡು ಪಾಯಿಂಟನ್ನು ನಾವು ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿ ಕರಿಬೋದು, ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಸೊ ತಕ್ಷಣಕ್ಕೆ ಇದು ಕಲ್ತ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ, ಗ್ರಾಫು ಕೂಡ ಬರ್ಕೊಳ್ಳೇಬೇಕು. ಆಯಿತಾ? ಹಾಂ, ಪಾಸ್ ಮಾಡ್ಕೊಂಡು ಬರ್ಕೊಳ್ಳ್ರಿ.